ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಇವತ್ತು ಸಮಗ್ರ ಜೀವನ ಶೈಲಿ ಅಂತ ನಾವು ಯಾಕೆ ಸಮಗ್ರ ಜೀವನ ಶೈಲಿ ಪಾಲಿಸಬೇಕು ನಮ್ಮ ಜೀವನದಲ್ಲಿ ಅಂತ ಸ್ವಲ್ಪ ಮಾಹಿತಿ ನಾನು ನಿಮಗೆ ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಮ್ಮ ಸಮಗ್ರ ಜೀವನ ಶೈಲಿ ಅನ್ನೋದು ಆಯುರ್ವೇದ ಪ್ರಕಾರ ಆರೋಗ್ಯ ಅಂದ್ರೆ ಓನ್ಲಿ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ನಮ್ಗೆ ಯಾವುದು ವ್ಯಾಧಿಗಳಿಲ್ಲ, ರೋಗಗಳಿಲ್ಲ ಅಂದ್ರೆ ಅದು ದೈಹಿಕ ಆರೋಗ್ಯ ಚೆನ್ನಾಗಿದೆ ಮತ್ತೆ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಕ್ಕೆ ಅದು ಸಾಧ್ಯವಲ್ಲ. ಅಂದ್ರೆ ಇಷ್ಟುವರೆಗೂ ನಾವು ಪ್ರತಿಯೊಬ್ಬರು ತಜ್ಞರು ಅಂದ್ರೆ ಡಾಕ್ಟರ್ಸ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಅದ ಏನ್ ಹೇಳ್ತಾರೆ, ನಿಮ್ಗೆ ಆರೋಗ್ಯ ಅಂದ್ರೆ ನಿಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿದೆ, ನಿಮ್ಗೆ ಏನು ರೋಗದಿಲ್ಲ ಅಂದ್ರೆ ನೀವು ಆರೋಗ್ಯವಂತರು ಅಂತ ಕರೀತಾರೆ. ಬಟ್ ಅದು ಕಂಪ್ಲೀಟ್ ಒಂದು ಅರ್ಥ ಅಲ್ಲ. ಅಂದ್ರೆ ಕಂಪ್ಲೀಟ್ ಅಂತ ಅರ್ಥ ಏನಂದ್ರೆ ಆರೋಗ್ಯ ಅಂದ್ರೆ ಈಗಾಗಲೇ ಹೇಳಿದೀನಿ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ನಮ್ಮ ಬುದ್ಧಿ ಚೆನ್ನಾಗಿರ್ಬೇಕು, ಮತ್ತೆ ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳ್ತೀವಿ. ಅಂದ್ರೆ ಆತ್ಮ ಚೈತನ್ಯ ಜೊತೆಗೆ ನಾವಿರ್ಬೇಕು. ಸೊ ಇದೆಲ್ಲ ನಾವು ಪಾಲಿಸಿದ್ರೆ ಅವಾಗ ನಮ್ಗೆ ಸಮಗ್ರ ಆರೋಗ್ಯ ಅಂತ ನಾವು ಕರೀಬಹುದು ಮಾಸ್ಟರ್ಸ್. ಸೊ ಅದಕ್ಕೋಸ್ಕರ ಈ ಆರೋಗ್ಯ ಅಂದ್ರೆ ನಮ್ಮ ದೇಹ ಒಳಗಡೆ ಅನಾರೋಗ್ಯ ಇಲ್ಲ, ಮತ್ತೆ ಮನಸ್ಸು ಒಳಗಡೆ ಅನಾರೋಗ್ಯ ಇಲ್ಲ. ಸೊ ಬುದ್ಧಿ ಹೆಚ್ಚಾಗಿದೆ, ಮತ್ತೆ ಆತ್ಮಶಕ್ತಿ ನಾವು ಪಡಿತಾ ಇದ್ವಿ ಅಂದ್ರೆ ಅದು ಒಂದು ಸಂಪೂರ್ಣ ಆರೋಗ್ಯ ಅಂತ ಕರೀಬಹುದು, ಅಂದ್ರೆ ಸಮಗ್ರ ಆರೋಗ್ಯ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಇನ್ನೊಂದು ಡೆಫಿನೇಷನ್ ಇದೆ, ಅಂದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳ್ತದೆ ಅಂದ್ರೆ, ಸೊ ಕೆಲಸ ಮಾಡಲು ನಾವು ಉತ್ಸಾಹ ಮತ್ತೆ ಸಾನುಭೂತಿ ಹೊಂದಲು ಉತ್ಸಾಹ ಇದ್ರೆ ಅದನ್ನು ಆರೋಗ್ಯ ಅಂತ ಕರಿಬಹುದು. ಅಂದ್ರೆ ಅರ್ಥ ಏನಂದ್ರೆ ನಾವು ಯಾವಾಗ್ಲೂ ನಾವು ಒಂದು ದಿನ ಬೆಳಗ್ಗೆ ನಾವು ಎದ್ದೋದ್ರೆ ನಮ್ಗೆ ನಮ್ಮ ಒಳಗಡೆ ಶಕ್ತಿ ಇದೆಯಾ, ಅಂದ್ರೆ ಕೆಲಸ ಮಾಡಕ್ ಶಕ್ತಿ ಇದೆಯಾ ಅಂತ ನಾವು ಕ್ವಶನ್ ಮಾಡ್ಕೋಬೇಕು. ಯಾವಾಗ ನೀವು ಪ್ರಶ್ನೆ ಮಾಡ್ಕೊಂತೀರೋ ನಿಮ್ಗೆ ಆ ಪ್ರಶ್ನೆಗೆ ಉತ್ತರ ಏನ್ ಸಿಕ್ಕತ್ತೆ, ಇವತ್ತು ನನ್ಗೆ ಒಳ್ಳೆ ಶಕ್ತಿ ಇದೆ, ನಮ್ಮ ಒಳಗಡೆ, ನಮ್ಮ ದೇಹ ಒಳಗಡೆ, ಮನಸ್ಸು ಒಳಗಡೆ ಒಳ್ಳೆ ಶಕ್ತಿ ಇದೆ, ನಾವು ಉತ್ಸಾಹವಾಗಿದ್ದೀನಿ, ಸೊ ನಾವು ಆಚೆ ಕಡೆ ಹೋಗಿ ಕೆಲಸ ಮಾಡಕ್ ಉತ್ಸಾಹ ಆಗಿದೆ ಅಂದ್ರೆ ನೀವು ಆರೋಗ್ಯವಂತ ಅಂತ ಕರೀಬಹುದು. ಅದು ಬಿಟ್ಟು ನಿಮ್ಮ ದೇಹ ಒಳಗಡೆ ಅನಾರೋಗ್ಯ ಇದೆ ಅಂತಂದ್ರೆ ನೀವು ಅನಾರೋಗ್ಯವಂತರು ಇಲ್ಲ ರೋಗಿ ಅಂತ ಸಾಧ್ಯ ಇಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ರೋಗಿ ಅಂದ್ರೆ ನಿಮ್ಮ ದೇಹ ಒಳಗಡೆ ಏನೋ ಒಂದು ರೋಗ ಇದೆ ಮಾಸ್ಟರ್ಸ್. ಇನ್ನೊಂದು, ನಾವು ಪ್ರತಿಯೊಬ್ಬರು ಈವನ್ ಜನರಲ್ ಹೆಲ್ತ್ ಚೆನ್ನಾಗಿದೆ ಅಂದ್ರೆ ಆರೋಗ್ಯವಾಗಿದೆ ಅಂತ ಅವ್ರನ್ನೂ ನೀವು ಒಂದು ಟೆಸ್ಟ್ ಮಾಡಿಸಿದ್ರೆ ಎಷ್ಟೋ ಕಾರಣಗಳಿಂದ ಯಾವುದೋ ಒಂದು ಅಂಶಗಳು ಕಮ್ಮಿ ಹೆಚ್ಚು ಇರುತ್ತದೆ. ಅದಕ್ಕೋಸ್ಕರ ಅದರಿಂದ ನಾವು ಅನಾರೋಗ್ಯವಂತರು ಇಲ್ಲ ರೋಗಿ ಅಂತ ಕರೆಯಕ್ಕಾಗಲ್ಲ, ರೋಗಿ ಅಂತ ಕರೆಯಕ್ ಸಾಧ್ಯ ಇಲ್ಲ. ಸೊ ಆರೋಗ್ಯವಂತರು ಅಂದ್ರೆ ಏನಂದ್ರೆ ನಿಮ್ಮ ಅವತ್ತು ದಿನ ಎದ್ದೋಲಿದ ಮೇಲೆ ಮಾರ್ನಿಂಗ್ ನೀವು ಕ್ವಶನ್ ಮಾಡ್ಕೋಬೇಕು, ಅಂದ್ರೆ ನಾನು ಆರೋಗ್ಯವಂತ ಆಗಿದ್ದೀನ ಇಲ್ಲ ಅಂತಂದ್ರೆ ನಿಮ್ಮ ದೇಹ ಒಳಗಡೆ, ಮನಸ್ಸು ಒಳಗಡೆ ಶಕ್ತಿ ಇರ್ಬೇಕು. ಆ ಶಕ್ತಿಯಿಂದ ನೀವು ಏನು ಉತ್ತರ ಸಿಗತ್ತಂದ್ರೆ ನಾನು ಇವತ್ತು ಕೆಲಸ ಮಾಡಕ್ಕೂ ಉತ್ಸಾಹ ಇದೆ ಅಂದ್ರೆ ನೀವು ಆರೋಗ್ಯವಂತರು ಅಂತ ಕರೀಬಹುದು. ನಿಮ್ಮ ಒಳಗಡೆ ಏನೇ ರೋಗ ಇರ್ಲಿ ಬಟ್ ನೀವು ಆರೋಗ್ಯವಂತರು ಅಂತ ಅರ್ಥ. ಮತ್ತೆ ಇನ್ನೊಂದು ಸಾನುಭೂತಿ ಅಂದ್ರೆ ಯಾವುದು ದಯ ಅಂದ್ರೆ ಪ್ರತಿ ಪ್ರಾಣಿ ಮೇಲೆ, ಸೊ ಈ ಮಾನವ ಕುಲ ಮೇಲೆ ಅಲ್ಲ, ನಿಮ್ಮ ಸುತ್ತಮುತ್ತ ಇರುವಂತ ಪ್ರತಿ ಪ್ರಾಣಿ ಮೇಲೆ ನೀವು ಸಾನುಭೂತಿ ತೋರ್ಸಕ್ಕೆ ನಿಮ್ಗೆ ಉತ್ಸಾಹ ಇದೆಯಾ, ಅವಾಗ ಅದು ಇದೆ ಅಂತ ನಿಮ್ಗೆ ಉತ್ತರ ಸಿಕ್ಕಿದ್ರೆ ನೀವು ಆರೋಗ್ಯವಂತರು ಅಂತ ಕರೀಬಹುದು. ಇದು ಹೊಸ ಡೆಫಿನೇಷನ್, ಹೊಸ ಒಂದು ಪ್ರಾಮುಖ್ಯವಾದಂತ ನೀವು ಇದು ನೋಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ನೆಕ್ಸ್ಟ್, ಈಗ ಇದರಲ್ಲಿ ಇವತ್ತು ಸಮಗ್ರ ಜೀವನ ಶೈಲಿಯಲ್ಲಿ ನಾವು ತಿಳ್ಕೊಂತ ಒಂದು ಪ್ರಧಾನ ಅಂಶ ಏನಂದ್ರೆ ಏಟು ತುಪ್ಪ ಅಂದ್ರೆ ನಮ್ಮ ದೇಶೀಯ ಹಸು ಇದೆಯಲ್ಲ, ದೇಶೀಯ ಹಸು ಏನಿದೆಯೋ ಅದರಿಂದ ಬಂದಿರುವಂತ ತುಪ್ಪ ಏನಿದೆಯೋ ಅದನ್ನು ಏಟು ತುಪ್ಪ ಅಂತ ಕರಿತೀವಿ. ಓಕೆ, ಏಟು ತುಪ್ಪ ಯಾಕೆ ತಗೋಬೇಕು, ಏನ್ ಅದ್ರಲ್ಲಿರುವಂತ ಫಲಿತಾಂಶಗಳಂತ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಏಟು ತುಪ್ಪ ಅಂದ್ರೆ ಇದ್ರ ಒಳಗಡೆ A2 ಬೀಟಾ ಕಾಶಿನ್ ಅಂತ ಇದೆ ಮಾಸ್ಟರ್ಸ್. A2 ಬೀಟಾ ಕಾಶಿನ್ ಪ್ರೋಟೀನ್ ಇದೆ. ಇದು ಏಟು ತುಪ್ಪ ಅಂದ್ರೆ ನಮ್ಗೆ ಎಷ್ಟು ಹಸುಗಳಿದೆ, ಈಗೆಲ್ಲ ನಾವು ಔಟ್ಸೈಡ್ ನೋಡ್ತಾ ಇರೋಂತ ನಂದಿನಿ ಹಾಲಾಗ್ಬೋದು, ಹೆರಿಟೇಜ್ ಇದೆಲ್ಲ ಹಾಲು ಬರ್ತಾ ಇರೋದು A1 ಹಸುವಿಂದ ಬರುತ್ತೆ. A1 ಅಂದ್ರೆ ನಮ್ಮ ಇಂಗ್ಲಿಷ್ ಕೌ, ಹೋಲಿಸ್ಟಿನ್ ಕೌ, ಜೆರ್ಸಿ ಕೌ ಅಂತ ನಾವೇನೇನು ನೋಡ್ತಾ ಇರ್ತೀವಿ ಔಟ್ಸೈಡ್ ನಮ್ಮ ಹಳ್ಳಿಗಳಲ್ಲಿ ದಿನ ನಾವು ನೋಡ್ತಾ ಇರೋಂತ ಈ ವೈಟ್ ಅಂಡ್ ಬ್ಲಾಕ್ ಏನು ಹಸುಗಳಿದೆಯೋ ಅದು ಇಂಗ್ಲಿಷ್ ಕೌಸ್ ಮಾಸ್ಟರ್ಸ್. ಅದು ನಮ್ಮ ದೇಶೀಯ ಹಸು ಅಲ್ಲ. ದೇಶೀಯ ಹಸು ಅಂದ್ರೆ ನಮ್ಗೆ ಈ ತರ ಹಂಪ್ ಇರುತ್ತೆ, ಇದರ ಮೇಲೆ ದೇಹ ಮೇಲೆ ಒಂದು ಹಂಪ್ ಇರುತ್ತೆ. ಸೊ ಹಂಪ್ ಯಾವಾಗ ಇದೆಯೋ ಅದನ್ನು ನಾವು ದೇಶೀಯ ಹಸು ಅಂತ ಕರಿತೀವಿ. ಸೊ ಈಗಾಗಲೇ ನಾವು ಏನೇನೋ ಹಾಲು ಕುಡಿತಾ ಇರ್ತೀವಿ, ತುಪ್ಪ ತಗೊಂತಾ ಇರ್ತೀವಿ, ನಮ್ಮ ಮೊಸರು ಆಗ್ಬೋದು, ಮಜ್ಜಿಗೆ ಆಗ್ಬೋದು, ಏನೇನು ನಾವು ಆಚೆಕಡೆ ನಾವು ಈಗಾಗಲೇ ನಾವು ಸೇವನೆ ಮಾಡ್ತಾ ಇದೀವೋ ಅದೆಲ್ಲಾನು A1 ಮಿಲ್ಕ್ ಇಂದ ಬರೋದು. A1 ಮಿಲ್ಕ್ ಅಂದ್ರೆ ಅಂದ್ರೆ ಈ ಹೋಲಿಸ್ಟಿನ್, ಜೆರ್ಸಿ ಕವಿಂದ ಬರೋದು, ಇಂಗ್ಲಿಷ್ ಕವಿಂದ ಬರೋದು, ಇಂಗ್ಲಿಷ್ ಹಸುವಿಂದ ಬರೋದು. ಅದಕ್ಕೋಸ್ಕರ ಅದು ಆರೋಗ್ಯವಂತ ಇಲ್ಲ, ಅದು ತುಂಬಾ ಅನಾರೋಗ್ಯ ಕಾರಣವಾಗತ್ತೆ. ಅದೇನಂತ ಸ್ವಲ್ಪ ತಿಳ್ಕೊಡೋಣ. ಈಗ
ಏಟು ತುಪ್ಪ ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ, ಈ ಏಟು ತುಪ್ಪ ಅಂದ್ರೆ ನಮ್ಮ ದೇಶೀಯ ಹಸುವಿಂದ ಬಂದಿರುವಂತ ತುಪ್ಪ. ಏನ್ ತುಪ್ಪ ಮಾಡ್ತೀವೋ ಅಂದ್ರೆ ಅದು ಫಸ್ಟ್ ನಾವೇನ್ ಮಾಡ್ತೀವಿ, ಮೊಸರು ಮಾಡ್ಕೊಂಡು ಮೊಸರಿಂದ ಮಜ್ಜಿಗೆ ಮಾಡುವಾಗ ಆ ಬೆಣ್ಣೆ ಏನ್ ಬರ್ತದೆ ಅದರಿಂದ ನಾವು ತುಪ್ಪ ಮಾಡ್ಕೊಂತೀವಿ. ಆದ್ರೆ ನಾವು ಏಟು ತುಪ್ಪ ಅಂತ ಕರೀತೀವಿ. ಏಟು ಅಂದ್ರೆ ಏಟು ಪ್ರೋಟೀನ್ ಇರುತ್ತೆ. ಅದು ಒಳ್ಳೆ ಪ್ರೋಟೀನ್, ಅದು ಒಳ್ಳೆ ಫಲಿತಾಂಶ ಕೊಡುವಂತ ಪ್ರೋಟೀನ್ ನಿಮ್ಗೆ ಈ ಪರ್ಟಿಕ್ಯುಲರ್ ದೇಶೀಯ ಹಸು ತುಪ್ಪದಲ್ಲಿ ಮಾತ್ರ ಸಿಗತ್ತೆ, ಬೇರೆ ಎಲ್ಲಿ ಸಾಧ್ಯ ಇಲ್ಲ. ಓಕೆ, ಈ ಪ್ರೋಟೀನ್ ಅನ್ನೋದು ನೋಡಿ, ಈಗಾಗಲೇ ಇಲ್ಲಿ ಎಷ್ಟು ತರ ನಮ್ಮ ಹಸುಗಳಿದೆ ನೀವು ನೋಡಿದ್ರೆ. ಗಿರ್ ಹಸು ಇದೆ, ಸಾಹಿವಾಲ್ ಇದೆ, ಮತ್ತೆ ರೆಡ್ ಸಿಂಧ್ ಇದೆ, ಮಲ್ನಾಡು ಇದೆ, ಒಂಗೋಲ್ ಇದೆ, ದೇವಾಂಶ್ ಇದೆ, ಅಲಿಕಾರ್ ಇದೆ, ಇತ್ಯಾದಿಗಳಂತ ಇಷ್ಟು ಹಸುಗಳು ನಮ್ಮ ಭಾರತದಲ್ಲಿ ಇದೆ ಮಾಸ್ಟರ್ಸ್. ಇದನ್ನು ನಾವೆಲ್ಲ ತಿಳ್ಕೋಬೇಕು. ಸ್ವಲ್ಪ ನೀವು ಇದೆಲ್ಲನೂ ಪಾಲನೆ ಮಾಡಿ. ನಿಮ್ಗೆ ಸಾಧ್ಯವಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಸೊ ನೀವು ಆ ಹಸುಗಳನ್ನು ಇಟ್ಕೊಂಡು ಮನೆಯಲ್ಲಿ ನಿಮ್ಗೆ ಸಾಧ್ಯವಾದ್ರೆ ಒಂದು ಕಂಪಲ್ಸರಿ ಒಂದು ದೇಶೀಯ ಹಸು ಅನ್ನೋದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವ್ರನ್ನು ನಾವು ಯಾವಾಗ್ಲೂ ಸಾಧ್ಯವಾದ್ರೆ ಅದು ಬೆಳೆಸ್ಕೊಂಡು ಅದರಿಂದ ಈ ಏಟು ತುಪ್ಪ ಮತ್ತೆ ಮೊಸರು ಮತ್ತೆ ಮಜ್ಜಿಗೆ ಅನ್ನೋದು ಪ್ರಧಾನವಾಗಿ ನೀವು ತಗೊಂಡಿದ್ರೆ ನಿಮ್ಮ ಆರೋಗ್ಯ ಯಾವಾಗ್ಲೂ ತುಂಬಾ ಚೆನ್ನಾಗಿರ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೋಡಿ, ಸೊ ಇನ್ನೊಂದು ಸ್ವಲ್ಪ ಅಂಶ ತಿಳ್ಕೊಳ್ಳೋಣ. ಈ ಯಾರ್ಯಾರು ಶಕ್ತಿ ವಿಹೀನ ಆಗತ್ತೋ ಅವ್ರು ಏನ್ ಮಾಡ್ಬೇಕಂದ್ರೆ, ಒಂದು ಲೋಟ ದೇಶೀಯ ಹಸುವಿನ ಹಾಲನ್ನೇ ಅದ್ರ ಒಳಗಡೆ ಒಂದು ಚಮಚ ತುಪ್ಪ ಮತ್ತು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಸೇವಿಸಿದ್ರೆ ಅವ್ರಿಗೆ ಶಕ್ತಿ ಹೆಚ್ಚಾಗತ್ತೆ ಮಾಸ್ಟರ್ಸ್. ಅಂದ್ರೆ ಶಕ್ತಿ ವಿಹೀನ ಅಂತ ನನಗೆ ಅನಿಸಿದ್ರೆ ನಾವೇನ್ ಮಾಡ್ಬೇಕು, ಒಂದು ಲೋಟ ದೇಶೀಯ ಹಸು ಹಾಲು ತಗೊಂಡು ಅದಕ್ಕೊಂದು ಚಮಚೆ ಒಂದು ತುಪ್ಪ, ನಮ್ಮ ದೇಶೀಯ ಹಸು ತುಪ್ಪ ಹಾಕೊಂಡು ಮತ್ತೆ ಬೆಲ್ಲವನ್ನು ಸೇರಿಸಿ ಸೇವಿಸಿದ್ರೆ ತುಂಬಾ ನಿಮಗೆ ಶಕ್ತಿ ಅನ್ನೋದು ಹೆಚ್ಚು ಆಗತ್ತೆ. ಆಮೇಲೆ ಜ್ಞಾಪಕ ಶಕ್ತಿ, ನಿದ್ರೆ ಕೊರತೆ, ಮೂರ್ಛೆ ರೋಗವಿರೋರು, ಮೂಗಿನಲ್ಲಿ ರಕ್ತ ಸ್ರಾವನ ಆಗ್ತಾ ಇರೋದು, ಮಾನಸಿಕ ಅಸ್ವಸ್ಥ ಯಾರಿಗಿದೆಯೋ ಇವರೆಲ್ಲಾನು ಏನ್ ಮಾಡ್ಬೇಕಂದ್ರೆ ರಾತ್ರಿ ಮಲಗುವಾಗ ಒಂದು 2 ಹಾನಿ ಈ ತುಪ್ಪನ 2 ಹಾನಿ, ತುಪ್ಪ ಅನ್ನೋದು ನಾವು ಒಂದು ಚೆನ್ನಾಗಿ ಅದು ಬಯಸಿದ್ರೆ ಏನಾಗ್ತದೆ, ಲಿಕ್ವಿಡ್ ಆಗುತ್ತೆ, ಸೊ ದ್ರವ ಪದಾರ್ಥ ಆಗುತ್ತೆ. ಅದನ್ನು ಒಂದು ಎರಡು ಹಾನಿಗಳು ಈ 2 ಮೂಗಿನಲ್ಲಿ ಹಾಕೊಂಡು ನಾವು ಮಲ್ಕೊಂಡಿದ್ರೆ ನಿಮ್ಗೆ ಇಂಥ ಕಾಯಿಲೆಗಳೆಲ್ಲ ನೀವು ಅದರಿಂದ ಆಚೆ ಬರುವಂತ ತುಂಬಾ ಲಾಭ ಅನ್ನೋದು ನಿಮಗೆ ಸಿಗತ್ತೆ ಫ್ರೆಂಡ್ಸ್. ಸೊ ಆಮೇಲೆ ಈ ತುಪ್ಪವನ್ನು ಏನ್ ಮಾಡ್ತದೆ, ವಾಯುವನ್ನು ನಿಯಂತ್ರಿಸ್ತದೆ. ನಿಮ್ಮ ದೇಹ ಒಳಗಡೆ ವಾಯುವನ್ನು ಚೆನ್ನಾಗಿ ನಿಯಂತ್ರಿಸ್ತದೆ. ಆಮೇಲೆ ಜೀರ್ಣಕೋಶ ಶಕ್ತಿನೂ ಹೆಚ್ಚು ಆಗತ್ತೆ. ಓಕೆ, ಇದರಿಂದ ತುಂಬಾ ಪ್ರಯೋಜನಕಾರಿ ಇದು. ಅಂದ್ರೆ ಈ ಏಟು ತುಪ್ಪ ಅನ್ನೋದು ಅಷ್ಟು ಪ್ರಯೋಜನಕಾರಿಯಾಗಿದೆ. ಆಮೇಲೆ ಈ ಏಟು ಹಸುವಿಂದ ಬಂದಿರೋ ತುಪ್ಪ ನೀವೇನ್ ನೆನಪಿಟ್ಕೋಬೇಕಂದ್ರೆ, ಒಳ್ಳೆ ಕೊಲೆಸ್ಟ್ರಾಲ್ ಸಿಗತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಯಾವುದು ಸಿಗಲ್ಲ. ಅಂದ್ರೆ ಇದ್ರ ಒಳಗಿರುವಂತದ್ದು ಒಳ್ಳೆ ಕೊಲೆಸ್ಟ್ರಾಲ್. ಈ ಏನಾದ್ರೂ ನಿಮ್ಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ರೂ ದೇಹದಲ್ಲಿ ಆಲ್ರೆಡಿ ಈಗಾಗಲೇ ಇದ್ರೂ ಏನಾಗ್ತದೆ, ಅದನ್ನು ತೆಗೆದಾಗ್ತದೆ. ಅದಕ್ಕೋಸ್ಕರ ಇದಕ್ಕೂ ಅತಿ ಹೆಚ್ಚು ಪ್ರಯೋಜನ ಇದೆ. ಅಂದ್ರೆ ಏಟು ಹಸುವಿಂದ ಬಂದಿರುವಂತದ್ದು. ಇಷ್ಟುವರೆಗೆ ಏನ್ ಹೇಳ್ತಾ ಇದ್ರು ತಜ್ಞರಾಗ್ಬೋದು, ಡಾಕ್ಟರ್ಸ್, ಸೈಂಟಿಸ್ಟ್ ಆಗ್ಬೋದು, ನೀವು ತುಪ್ಪ ಜಾಸ್ತಿ ತಗೊಂಡೋಗಿ ಹೋಗ್ಬಿಡಿ, ತುಪ್ಪ ಜಾಸ್ತಿ ತಗೊಂಡ್ರೆ ನಿಮ್ಗೆ ಇದಾಗತ್ತೆ, ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಭಾರತೀಯ ಸನಾತನ ಧರ್ಮ ಪ್ರಕಾರ ಈ ಏಟು ತುಪ್ಪ ಏನಂದ್ರೆ, ದೇಶಿ ಹಸು ತುಪ್ಪ ಏನ್ ತಗೊಂತೀವೋ ಇದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇದೆ, ಯಾವುದು ಬ್ಯಾಡ್ ಕೊಲೆಸ್ಟ್ರಾಲ್ ಇಲ್ಲ. ನಾವು ಮಕ್ಕಳಾದ್ರೆ ಅಟ್ಲೀಸ್ಟ್ 2 ರಿಂದ 3 ಚಮಚ ಈ ಏಟು ತುಪ್ಪ ತಗೋಬಹುದು. ಮತ್ತೆ ದೊಡ್ಡವರಾದ್ರೆ ಅಟ್ಲೀಸ್ಟ್ 5 ರಿಂದ 6 ಚಮಚ ಪ್ರತಿ ದಿನಕ್ಕೆ ನೀವು ಸೇವನೆ ಮಾಡಿದ್ರೆ ನಿಮ್ಮ ಇಡೀ ನರ್ವಸ್ ಸಿಸ್ಟಮ್ ಆಗ್ಬೋದು, ನಿಮ್ಮ ದೇಹ ದಾರುಢ್ಯದಾಗ್ಬೋದು, ನಿಮ್ಮ ದೇಹ ಶಕ್ತಿ ಆಗ್ಬೋದು, ನೆನಪಿನ ಶಕ್ತಿ, ಎಲ್ಲದನ್ನು ಪ್ರತಿ ಒಂದು ಪ್ರಯೋಜನ ಇದರಲ್ಲಿ ಏಟು ತುಪ್ಪದಲ್ಲಿ ಇದೆ ಮಾಸ್ಟರ್ಸ್. ಇದು ನೀವು ತಿಳ್ಕೋಬೇಕು, ಇದು ಪಾಲನೆ ಮಾಡ್ಬೇಕು. ಎಲ್ಲೆಲ್ಲಿ ನಿಮ್ಮ ಗೋಶಾಲ ಸಿಗತ್ತೆ, ಗೋಶಾಲಕ್ಕೆ ಹೋಗಿ, ಇಲ್ಲಾಂದ್ರೆ ನಮ್ಮ ರೈತರು ಏಟು ತುಪ್ಪ ತಯಾರು ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಹೋಗಿ ನೀವು ಸೇವನೆ ಮಾಡಿ. ಅವ್ರಿಗೂ ಹೆಲ್ಪ್ ಆಗುತ್ತೆ, ನಿಮ್ಗೂ ನಿಮ್ಮ ಸಂಪೂರ್ಣ ಆರೋಗ್ಯ, ನಿಮ್ಮ ಈ ಸಮಗ್ರ ಜೀವನ ಶೈಲಿ ಏನಿದೆಯೋ ಅದು ನೀವು ತುಂಬಾ ಈಸಿಯಾಗಿ ನೀವು ಅಳವಡಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಫ್ರೆಂಡ್ಸ್. ಆಮೇಲೆ ಏಟು ತುಪ್ಪದಿಂದ ಆಯುರ್ವೇದ ಔಷಧದಲ್ಲಿ ನೋಡಿದ್ರೆ ಏಟು ತುಪ್ಪ ಅನ್ನೋದು ಒಂದು ಪ್ರಧಾನವಾಗಿದೆ ಮಾಸ್ಟರ್ಸ್. ಈಗ ನೀವು ಆಯುರ್ವೇದದಲ್ಲಿ ನೋಡಿದ್ರೆ, ಆಯುರ್ವೇದ ಏನ್ ಮಾಡ್ತಾರೆ, ಪ್ರತಿಯೊಂದು ಮೆಡಿಸಿನ್ಗೂ ಆಯುರ್ವೇದ ಮೆಡಿಸಿನ್ ಅಲ್ಲಿ ಏಟು ತುಪ್ಪನ ಯೂಸ್ ಮಾಡ್ತಾರೆ. ಆಮೇಲೆ ಇದರಿಂದ ಏನಾಗ್ತದೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ನಮ್ಮ ದೇಹ ಒಳಗಡೆ ದೇಹ ಆರೋಗ್ಯ ಮೇಲೆ ಧನಾತ್ಮಕ ಪ್ರಯೋಜನ ಅಂತೂ ಸಿಗತ್ತೆ ಅಂತ ನಾವ್ ಹೇಳಕ್ ಇಷ್ಟಪಡ್ತೀವಿ. ಆಮೇಲೆ ಏಟು ತುಪ್ಪದನ್ನು ಆರೋಗ್ಯಕರ ಕೊಬ್ಬಿನ ಅತ್ಯುತ್ತಮ ಮೂಲವೆಂದು ಪರಿಗಣಿಸುತ್ತೆ. ಅಂದ್ರೆ ನಮ್ಮ ಏನೇ ಆರೋಗ್ಯ ಕೊಬ್ಬಿನಿದೆಯೋ ಅದು ಮಾತ್ರ ಸಿಗತ್ತೆ, ಯಾವುದು ಅನಾರೋಗ್ಯ ಅಂದ್ರೆ ಈ ಬ್ಯಾಡ್ ಫ್ಯಾಟ್ಸ್ ಅಂತೂ ಯಾವ್ದಿಲ್ಲ, ಒಳ್ಳೆ ಫ್ಯಾಟ್ಸೇ ಇದರಿಂದ ಬರುತ್ತೆ. ಆಮೇಲೆ ಇದು ಏನಾಗುತ್ತಂದ್ರೆ, ಇನ್ನೊಂದು ನಮ್ಮ ಇದ್ರ ಒಳಗಡೆ ಇರುವಂತ ಏನಿದೆ ಅಂದ್ರೆ, ಇದ್ರ ಒಳಗಡೆ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಅಂದ್ರೆ ಒಳ್ಳೆ ಜೀವಸತ್ವಗಳು ಏನಿದೆ, ಒಳ್ಳೆ ವಿಟಮಿನ್ಸ್ ಇದೆ,
ಒಳ್ಳೆ ವಿಟಮಿನ್ ಸಿಗತ್ತೆ, ಒಳ್ಳೆ ಮಿನರಲ್ ಸಿಗತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಆಮೇಲೆ ಇದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಇದ್ರ ಒಳಗಡೆ. ಅಂದ್ರೆ ಏಟು ತುಪ್ಪ ಒಳಗಡೆ ಯಾವ್ದಾದ್ರು ಇನ್ಫ್ಲಮೇಷನ್ ಬರುವಂತ ಚಾನ್ಸಸ್ ಇದ್ರು ಈ ತುಪ್ಪ ನಾವು ಸೇವನೆ ಮಾಡ್ತಾ ಇದ್ರೆ ನಿಮ್ಗೆ ಯಾವುದು ಅಂತ ಕಾಯಿಲೆಗಳು ಬರಲ್ಲ. ಮತ್ತೆ ಆಂಟಿ ಆಕ್ಸಿಡೆಂಟ್ಸ್, ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಮತ್ತೆ ವಿಟಮಿನ್ ಸಿಗತ್ತೆ, ಮಿನರಲ್ ಸಿಗತ್ತೆ, ಇದೆಲ್ಲಾನು ಇದ್ರ ಒಳಗಡೆ ಇದೆ ಫ್ರೆಂಡ್ಸ್. ಸೊ ಆಮೇಲೆ ದೇಶಿ ಹಸುವಿನ ತುಪ್ಪವನ್ನು ಎಸ್ಪೆಷಲಿ ಇದ್ರ ಒಳಗಡೆ ಇರುವಂಥದ್ದು ಏನಿದೆ ಅಂದ್ರೆ ಫ್ಯಾಟ್ ಸೊಲ್ಯುಬಲ್, ಅಂದ್ರೆ ನಮ್ಮ ಕೊಬ್ಬು ಏನಿದೆ ಕರಗುವಂತ ಕೊಬ್ಬು ಮಾತ್ರ ಇರುತ್ತೆ, ಯಾವುದೇ ಬೇರೆ ನೆಗೆಟಿವ್ ಅಂಶಗಳು, ನಕಾರಾತ್ಮಕ ಅಂಶಗಳು ಯಾವುದೇ ಇಲ್ಲ. ಅದಕ್ಕೋಸ್ಕರ ಇದೇನ್ ಮಾಡ್ತದೆ ಅಂದ್ರೆ ನಿಮ್ಮ ವೆಯ್ಟ್ನು, ಅಂದ್ರೆ ನಿಮ್ಮ ಈ ತೂಕ ಏನಿದೆ ತೂಕನು ಕಡಿಮೆ ಮಾಡಕ್ಕೂ ತುಂಬಾ ಸಹಾಯವಾಗತ್ತೆ, ಪ್ರಯೋಜನಕಾರಿ ಆಗತ್ತೆ. ಯಾರು ವೆಯ್ಟ್ ಲಾಸ್ ಅಂತ ಅವರು ವೆಯ್ಟ್ ಲಾಸ್ ಮಾಡ್ಕೊಂಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರಲ್ವಾ, ತೂಕ ಕಡಿಮೆ ಆಗಕ್ಕೆ, ಆ ತೂಕ ಕಡಿಮೆ ಆಗಕ್ಕೂ ಏಟು ತುಪ್ಪ ತುಂಬಾ ಪ್ರಯೋಜನಕಾರಿ, ಅದು ನೀವು ಸೇವನೆ ಮಾಡ್ಬೋದು. ಓಕೆ, ವೆಯ್ಟ್ ಅಂತೂ ಜಾಸ್ತಿ ಆಗಲ್ಲ. ನಮ್ಗಿರುವಂತ ಒಂದು ನಕಾರಾತ್ಮಕ ಯೋಚನೆ ಏನಂದ್ರೆ ನಾವು ಏಟು ತುಪ್ಪ ತಿಂದ್ರೆ ನಮ್ಮ ವೆಯ್ಟ್ ಜಾಸ್ತಿ ಆಗತ್ತಂತ. ಅದು ಆಪೋಸಿಟ್, ಅದು ಕರೆಕ್ಟ್ ಅಲ್ಲ. ನಿಮಗೆ ವೆಯ್ಟ್ ಅನ್ನೋದು ತೂಕ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ಈಗ, ಸೊ ಇದು ಏಟು ತುಪ್ಪ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿದೀವಿ. ಸೊ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ.